ಸರ್, ಈಗ ಒಂದು ಹೇಳ, ಆ ಯಾತ್ರೆಯಿಂದ ಬಿ ಜೆ ಪಿಯವರಿಗೆ ನಡುಕ ಉಂಟಾಗಿತ್ತು. ನಾನು ಕೇಳ್ತೀನಿ, ಇವತ್ತಿಗೂ ಕೆಲವೊಂದಿಷ್ಟು ಕಾರ್ಯಕ್ರಮಕ್ಕೆ ಹೋದಾಗನೇ ಅವರಿಗೆ ಬಿ ಜೆ ಪಿಯವರಿಗೆ ಟೆನ್ಷನ್ ಸ್ಟಾರ್ಟ್ ಆಗೈತೆ. ನಾನು ಹೇಳ್ತೀನಿ, ಹಿಂಗೆ ಅವ್ರು ಮುಂದುವರೆದ್ರ ರಾಮನು ಒಂದಿಲ್ಲ ಒಂದು ದಿವಸ ಅವರಿಗೆ ಶಾಪ ಕೊಟ್ಟರು ಆಶ್ಚರ್ಯ ಪಡೋಂಗಿಲ್ಲ ಬಿ ಜೆ ಪಿಯವರಿಗೆ. ಯಾಕಂದರೆ ಅಪ್ಪ, ನಿಮಗೆ ಸರ್ಕಾರ ಮಾಡಿದ್ದು, ಜನರು ಓಟ್ ಹಾಕಿದ್ದು ಜನರು ಸೇವೆ ಮಾಡೋಕ್ಕೆ, ನನ್ನ ಹೆಸರು ಹೇಳ್ಕೊಂತ ಊರೆಲ್ಲ ಸುತ್ತಾಡೋದಲ್ಲ ಅಂತಂದು ಒಂದಿಲ್ಲ ಒಂದು ದಿವಸ ಕನಸಿನಾಗಾದರೂ ಬಂದು ಶಾಪ ಕೊಡ್ಬೋದು ಶ್ರೀರಾಮ. ಯಾಕಂದರೆ ಭಾಳ ಪವರ್ಫುಲ್ ಆತ. ಹಿಂಗಾಗಿ ಒಂದಿಲ್ಲ ಒಂದು ದಿವಸ ಶಾಪ ಕೊಡ್ಬೋದು. ಒಬ್ರ ಹೇಳ್ತೀನಿ, ನಾನು ಎದುರಿಗೆ ಕೊಟ್ಟಿದ್ದೀನಿ, ನೀವು ಬೇರೆ ಕೇಳಕತ್ತೀರಿ, ಅದಕ್ಕೆ ಸುಮ್ಮನೆ ನಿಮ್ಮೆಲ್ಲ ಮುಗಿಸಿದ ಮೇಲೆ ಅವ್ರು ಡಾಟಾ ಕೇಳಿ ಹೇಳ್ತೀನಿ, ಎಲ್ಲ ನಿಮ್ಗೆ ಸ್ವಚ್ಛ ಆಗಲಿ. ಹಾಂ, ಯಾರು ಇವ್ರದೆಲ್ಲ ಮುಗಿಸ್ಲಿ ಸಂತಿನ, ಇವು ಬಿ ಜೆ ಪಿಯವರು ಎಲ್ಲ ಸಂತಿ ಮುಗಿಸಲಿ. ನಾವು ಜೈ ಶ್ರೀರಾಮ್ ಅಂದಂದ್ರೆ ಬಿ ಜೆ ಪಿಯವ್ರಿಗೆ ಯಾಕೆ ಆತಂಕ, ಪತ್ರಕರ್ತರಿಗೆ ಯಾಕೆ, ನಿಮ್ಗೆ ಯಾಕೆ? ನಾವು ಹೇಳ್ತೀವಿ ರೀ. ನಾನು ನೋಡ್ರಿ, ಸಿದ್ದರಾಮಯ್ಯ ನೋಡಿ, ನಾವು ಮತ್ತೆ ಸ್ಪಷ್ಟನೆ ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರು ಹೇಳಕತ್ತಾರ, ರಾಮ ಅನ್ನೋದು ನನ್ನ ಹೆಸರಿನಾಗೈತೆ. ಇನ್ನೂ ಒಂದು, ಸಿದ್ದರಾಮಯ್ಯವರು ನಿನ್ನೆ ಮೊನ್ನೆ ಈ ಅಲ್ಲಿ ಅಯೋಧ್ಯದೊಳಗೆ ರಾಮ ಮಂದಿರ ಕಟ್ಟ್ಯಾರಂತಂದು ಸಿದ್ದರಾಮುಂಡಿ ಒಳಗೆ ಒಂದು 2 ದಿವಸದಾಗ 2 ತಿಂಗಳದಾಗ ಸಿದ್ದರಾಮನ ದೇವಸ್ಥಾನ ಕಟ್ಸಿಲ್ಲ. ದಯಮಾಡಿ ಎಲ್ಲರೂ ಬಿ ಜೆ ಪಿ ಅವ್ರ ಊರಿಗೆ ಹೋಗಿ ಅಲ್ಲಿನೂ ರಾಮನ ದೇವಸ್ಥಾನ ಕಟ್ಸ್ಯಾರ, ದೊಡ್ಡ ದೇವಸ್ಥಾನ. ಕನಿಷ್ಠ ನನಗನ್ಸಿದ ಮಟ್ಟಿಗೆ ಈಗಲ್ಲ, ಈ ಒಂದು 5-6 ವರ್ಷದಿಂದನೇ ಕಟ್ಸ್ಯಾರ ಅವರು. ನೀವು ಸರ್ ಏನಾಗೈತೆ ಅಂತಂದ್ರೆ, ಸರ್ ಈಗ ನಿಮಗೆ ನಮಗೆ ವ್ಯತ್ಯಾಸ, ಅವ್ರಿಗೆ ನಮಗೆ ವ್ಯತ್ಯಾಸ ಏನಂದರೆ, ಕೆಲಸ ಮಾಡಲಾರ್ದ ಪ್ರಚಾರ ತಗೊತಾರೆ. ನಾವು ಕೆಲಸ ಮಾಡಿನೂ ಪ್ರಚಾರ ತಗೊಳಲ್ಲ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.